ಶಿಂದೋಳಿ ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆ. ಜೋಯಿಡಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಿಂದೋಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಚುನಾವಣಾ ಪ್ರಕ್ರಿಯೆ ಮಹತ್ವ, ಮತದಾನ ಪ್ರಕ್ರಿಯೆ ಮಹತ್ವ, ಶಾಲಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಂಸತ್ತಿನ ಚಟುವಟಿಕೆಗಳ ಜಾಗೃತಿ ಮೂಡಿಸುವ ಉದ್ದೇಶದಿಂದ 2025-2026ನೇ ಶೈಕ್ಷಣಿಕ ವರ್ಷದ ಶಾಲಾ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ನಡೆಸಲು ಶಾಲಾ ಸಂಸತ್ತು ರಚನೆಯ ನಿಮಿತ್ತ ಚುನಾವಣೆ ನಡೆದು ಮತದಾನ ಪ್ರಕ್ರಿಯೆಯ ಮೂಲಕ ಸಂಸತ್ತು ರಚನೆಗೊಂಡಿತು. ಸಾರ್ವತ್ರಿಕ ಚುನಾವಣೆಯಲ್ಲಿ ಅನುಸರಿಸುವ ಎಲ್ಲಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿತ್ತು. ನಾಮಪತ್ರಿಕೆ ಸಲ್ಲಿಕೆಗೆ ಕಾಲಾವಕಾಶ, ಪರಿಶೀಲನೆ, ಹಿಂಪಡೆಯುವಿಕೆ, ಪ್ರಚಾರ, ಮತದಾನ ಕೊಠಡಿ, ನಾಮಪತ್ರ ಸಲ್ಲಿಕೆ, ಮತಪತ್ರ, ಮತಪೆಟ್ಟಿಗೆ, ಮತಮುದ್ರೆ, ಶಾಹಿ, ಫಲಿತಾಂಶ ಘೋಷಣೆ, ಪ್ರಮಾಣ ವಚನ ಬೋಧನೆ, ಬಂದೋಬಸ್ತ್ ವ್ಯವಸ್ಥೆ, ಗುರುತಿನ ಚೀಟಿಯಾಗಿ ಶಾಲಾ ಗುರುತಿನ ಚೀಟಿ ಇಲ್ಲದವರಿಗೆ ಆಧಾರ್ ಕಾರ್ಡ್ ಅನ್ನು ಬಳಸಲು ಅವಕಾಶ ನೀಡಲಾಯಿತು. ಮತಗಟ್ಟೆ ಅಧಿಕಾರಿ, ಆರೋಗ್ಯ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆ ಮತದಾನ ಚಟುವಟಿಕೆಯಲ್ಲಿ ಸಹಕರಿಸಿದರು. ಒಟ್ಟು 44 ವಿದ್ಯಾರ್ಥಿಗಳು ಸಂತಸದಿಂದ ಸರತಿಯ ಸಾಲಿನಲ್ಲಿ ನಿಂತು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಚುನಾವಣೆಯ ಮತಗಟ್ಟೆ ಅಧಿಕಾರಿಗಳಾಗಿ ಶಾಲೆಯ ಮುಖ್ಯ ಶಿಕ್ಷಕರಾದ ಅನಿಲ ರಾಠೋಡ, ಸಹ ಶಿಕ್ಷಕರಾದ ಆನಂದ ಪಿ. ಹಾಗೂ ವಿದ್ಯಾ ಮೇಡಂ ಮುಕ್ತ, ನ್ಯಾಯಸಮ್ಮತ, ಪಾರದರ್ಶಕ ಚುನಾವಣಾ ಮತದಾನ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಶಾಲಾ ಸಂಸತ್ತಿನಲ್ಲಿ ಮುಖ್ಯಮಂತ್ರಿಯಾಗಿ ವಿಶಾಲ ಕಾಪೋಲ್ಕರ್, ಉಪಮುಖ್ಯಮಂತ್ರಿ ಸಂಪದಾ ಠಾಕೂರ, ಪ್ರಾರ್ಥನಾ ಮಂತ್ರಿ ನೇಹಾ ಮಿರಾಶಿ, ಉಪಮಂತ್ರಿ ಬಿಸಿಯೂಟ ಮಂತ್ರಿ, ಉಪಮಂತ್ರಿ ಕ್ರೀಡಾ ಮಂತ್ರಿ, ಉಪಮಂತ್ರಿ ಸಾಂಸ್ಕೃತಿಕ ಮಂತ್ರಿ, ಉಪಮಂತ್ರಿ ವಾಚನಾಲಯ ಮಂತ್ರಿ, ಉಪಮಂತ್ರಿ ಆರೋಗ್ಯ ಮಂತ್ರಿ, ಉಪಮಂತ್ರಿ ಸ್ವಚ್ಛತಾ ಮಂತ್ರಿ, ಉಪಮಂತ್ರಿ ತಮ್ಮ ಜವಾಬ್ದಾರಿಗಳನ್ನು ಆಯ್ಕೆಯಾದ ವಿದ್ಯಾರ್ಥಿಗಳು ವಹಿಸಿಕೊಂಡರು. ಎಂಬ ಹೆಸರಿನವನಾದ ನಾನು ಇಂದು ನಡೆದ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದು, ಈ ಮೂಲಕ ಪ್ರಮಾಣ ಮಾಡುವುದೇನೆಂದರೆ ಶಾಲಾ ಸಂವಿಧಾನದ ಆಧಾರ್ ಕಾರ್ಡ್ ತೋರಿಸ್ ಎಲ್ರದು. ಈ ಕಡೆ ಆಶಾ ಕಾರ್ಯಕರ್ತೆಯರು ಎಲ್ಲಿದ್ದಾರೆ? ಆರೋಗ್ಯ. ನಾನು ಎಂಬ ಹೆಸರಿನವನಾದ